श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणम् भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम् परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारती जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ ಬಾದರಾಯಣ ಪ್ರಣೀತವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ನಾವು 9ನೆಯ ಸ್ಕಂದದ 10ನೇ ಅಧ್ಯಾಯಕ್ಕೆ ಬಂದಿದ್ದೀವಿ. ವಿಷಯದ ದೃಷ್ಟಿಯಿಂದ ಇಕ್ಷ್ವಾಕು ವಂಶದ ರಾಜರುಗಳ ಕಥೆ ನೋಡ್ತಾ ಇದ್ದೀವಿ. ಖಟ್ವಾಂಗ ಅನ್ನುವಂತಹ ರಾಜನ ಬಗ್ಗೆ ನೋಡಿದ್ವಿ, ಚಕ್ರವರ್ತಿ ರಾಜನವನು. ಈ ಅಧ್ಯಾಯ ಮತ್ತು ಮುಂದಿನ ಅಧ್ಯಾಯ, ಈ ಎರಡು ಅಧ್ಯಾಯಗಳು ರಾಮಾಯಣದ ಕಥೆಯನ್ನು, ರಾಮಾಯಣದ ಅನ್ನೋದಕ್ಕಿಂತ ರಾಮನ ಕಥೆಯನ್ನ, ರಾಮಾವತಾರದ ಕಥೆಯನ್ನ ಹೇಳೋದಕ್ಕೆ ಮೀಸಲಾಗಿದ್ದಾರೆ. ಅನೇಕ ಜನ ರಾಮಾಯಣ ಮಹಾಭಾರತಗಳನ್ನು ಈ ವೆಸ್ಟರ್ನ್ ಮತ್ತು ಮಿಡ್ಲ್ ಈಸ್ಟ್ ಸಾಹಿತ್ಯಗಳ ಬಗ್ಗೆ ಹೇಳಿದಾಗ ಓಡಿಸಿ, ಇಲಿಯಡ್ ಮತ್ತು ಓಡಿಸಿ ಅಂತ ಗ್ರಂಥಗಳು, ಆಮೇಲೆ ಇವರು ಮಿಡ್ಲ್ ಈಸ್ಟ್ ಬಗ್ಗೆ ಆ ಸಂಸ್ಕೃತಿಯಲ್ಲಿ ನೋಡಿದಾಗ ಅರೇಬಿಯನ್ ನೈಟ್ಸ್ ಅನ್ನುವಂತಹ ಗ್ರಂಥಗಳು, ಹಾಗೆ ಯೋಚನೆ ಮಾಡಿ ಕಥಾನಕಗಳ ರೂಪದಲ್ಲಿ ಬರೆದ್ರು. ಬಹಳ ಜನ ರಾಮಾಯಣ ಮಹಾಭಾರತಗಳನ್ನ ಅವುಗಳ ಸಾಲಲ್ಲಿ ನಿಲ್ಲಿಸ್ತಾರೆ. ಇಲಿಯಡ್, ಓಡಿಸಿ, ಅರೇಬಿಯನ್ ನೈಟ್ಸ್ ಆ ತರ ರಾಮಾಯಣ ಮಹಾಭಾರತ ಇರಬಹುದು ಅನ್ನೋ ರೀತಿಯಲ್ಲಿ ಗ್ರಹಿಸ್ತಾರೆ. ಅಂದ್ರೆ ಯಾರೋ ಒಬ್ರು ಯೋಚನೆ ಮಾಡಿ ಕಲ್ಪಿಸಿಕೊಂಡು ಬರೆದಿದ್ದು ಅಂತ. ಆ ರೀತಿ ಶಾಲೆಯಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಹೇಳಿ 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 ನಮ್ಮ ತಲೆನಲ್ಲಿ ಅದನ್ನು ಒಂದು ರೀತಿ ಹುಳ ಬಿಟ್ಟ ತರ ಇಟ್ಟಿರ್ತಾರೆ. ಆ ಕಾರಣದಿಂದಲೇನೆ ಅಯೋಧ್ಯೆಯಲ್ಲಿ, ರಾಮಜನ್ಮಭೂಮಿಯಲ್ಲಿ ದೇವಸ್ಥಾನ ಆಗೋದಕ್ಕೆ ಅನೇಕ ಕಾರಣಗಳು ಇರಬಹುದು. ಅದರಲ್ಲಿ ರಾಮಾಯಣ ಇದೊಂದು ಕಾಲ್ಪನಿಕ ಕಾವ್ಯ ಅಂತ ಹೇಳಿ ದಂಗುರ ಸಾರುವ ದೊಡ್ಡ ಲಾಬಿ ಗುಂಪು ಕೆಲಸ ಮಾಡಿದ್ದು ಒಂದು ಕಾರಣ. ಸರ್ಕಾರವೇ ಸ್ವತಃ ಅವರ ಪ್ರಭಾವಕ್ಕೊಳಗಾಗಿ ಕೋರ್ಟಿನಲ್ಲಿ ಅಫಿಡವಿಟ್ ಕೊಟ್ಟಿರ್ತಾರೆ, ರಾಮ ಒಬ್ಬ ಕಾಲ್ಪನಿಕ ಪುರುಷ ಅನ್ನೋ ತರ. ಹ್ಯಾರಿ ಪಾಟರ್ ಹಾಗೆ ರಾಮ ಒಬ್ಬ ಕಾಲ್ಪನಿಕ ಪುರುಷ ಅನ್ನೋದು ಅಫಿಡವಿಟ್ ಕೊಟ್ಟಿರುವಂತಹದ್ದು ನಮ್ಮ ದುರ್ದೈವ ಸಂಗತಿ. ಈ ಮಣ್ಣಲ್ಲಿ ಹುಟ್ಟಿ ಆ ರಾಮಾವತಾರದ ಕಥೆ, ರಾಮಾಯಣ ವಾಲ್ಮೀಕಿ ಬರೆದಿದ್ದು, ಅವನ್ ಕಲ್ಪನೆ ಮಾಡ್ಕೊಂಡಿದ್ದು ಅಂತ ಒಬ್ಬ ಕೇವಲ ಒಂದು ಕಾದಂಬರಿಯಾಗೋ ಮಹಾಕಾವ್ಯವಾಗೋ ನೋಡುವಂಥವರಿಗೆ
ಮಹಾಭಾರತ ಅವರಿಗೆ ಒಂದು ರೀತಿ ಕನ್ನಡಿ ಇಟ್ಟು ತೋರಿಸಿದ ಹಾಗೆ, ನಿಮ್ಮ ಮುಖ ನೋಡ್ಕೊಳ್ಳೋದ್ರಲ್ಲಿ ಅಂತ. ಯಾಕೆಂದ್ರೆ ಮಹಾಭಾರತದಲ್ಲಿ ಶ್ರೀಮದ್ ಭಾಗವತದಲ್ಲಿ ರಾಮಾಯಣದ ಕಥೆಯನ್ನ ರಾಮಾವತಾರ, ವಿಷ್ಣುವಿನ ಅವತಾರ ಅನ್ನೋ ಸಾಲಿನಲ್ಲಿ 2-3 ಅಧ್ಯಾಯಗಳಲ್ಲಿ ಕಥೆ ಬರೆದಿದ್ದಾರೆ. ಇದಲ್ದೇನು ಹೆಚ್ಚು ಕಡಿಮೆ ಎಲ್ಲಾ ಪುರಾಣಗಳಲ್ಲಿಯೂ ರಾಮನ ಅವತಾರದ ಬಗ್ಗೆ ರೆಫರೆನ್ಸ್ ತರ ಬಂದು ಹೋಗಿರುತ್ತೆ. ಪದ್ಮಪುರಾಣ ಮತ್ತು ಕೂರ್ಮ ಪುರಾಣ, ಕೂರ್ಮನೋ ಇನ್ನೊಂದು ಪದ್ಮಪುರಾಣ ಮತ್ತು ಇನ್ನೊಂದು ಭವಿಷ್ಯೋತ್ತರ ಪುರಾಣ, ಅವುಗಳಲ್ಲಿಯೂ ರಾಮಾಯಣದ ಒಂದಿಷ್ಟು ಕಥಾಭಾಗಗಳು ಬರ್ತದೆ. ಇಲ್ಲಿ ಈ ಎಲ್ಲ ರೆಫರೆನ್ಸ್ಗಳಲ್ಲಿ ರಾಮನನ್ನ ವಿಷ್ಣುವಿನ ಅವತಾರ ಅನ್ನೋ ವಿಷಯಕ್ಕೆ ಭಿನ್ನಾಭಿಪ್ರಾಯ ಇಲ್ಲ. ಅಂದ್ರೆ ಎಲ್ಲವೂ ಇದೇ ಮಾತನ್ನೇ ಹೇಳ್ತವೆ. ಜೊತೆಗೆ ರಾಮಾಯಣದ ಕಥೆ ಮತ್ತು ಎಲ್ಲಾ ಪುರಾಣಗಳಲ್ಲಿ ಬರುವ ಕಥೆ ಮುಖ್ಯ ವಾಹಿನಿ ಏನಿದೆ ಅದು ಸೇಮ್ ಇದೆ. ಅದನ್ನ ಮುಖ್ಯ ವಾಹಿನಿಯ ರಾಮಾಯಣದ ಕಥೆ ಒಬ್ಬ ಸುಭಾಷಿತಕಾರರು, ಕವಿಗಳು ಒಂದು ಶ್ಲೋಕದಲ್ಲಿ ಪೋಣಿಸಿಟ್ಟಿದ್ದಾರೆ. ಆದೌ ರಾಮ ತಪೋವನಾದಿಗಮನಂ ಅತ್ವಾ ಮೃಗ ಕಾಂಚನಂ ವೈದೇಹಿ ಹರಣಂ ಜಟಾಯುಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹಣಂ ಲಂಕಾಪುರಿ ದಾಹನಂ ಪಶ್ಚಾತ್ ರಾವಣ ಕುಂಭಕರ್ಣ ಹನನಂ ಏತದ್ಧಿ ರಾಮಾಯಣಂ. ಇಲ್ಲಿರುವಂತಹ ಎಲ್ಲಾ ಪ್ರಧಾನ ಘಟ್ಟಗಳು ಹೆಚ್ಚು ಕಡಿಮೆ ರಾಮಾಯಣದ ಪುರಾಣಗಳಲ್ಲಿ ಬರುವ ಎಲ್ಲಾ ಪುರಾಣಗಳಲ್ಲಿಯೂ ರೆಫರೆನ್ಸ್ ಅಲ್ಲಿ ಈ ಘಟ್ಟಗಳು ಎಲ್ಲ ಸೇಮ್ ಇದೆ. ಅಷ್ಟೇ ಅಲ್ಲದೆ ವಾಲ್ಮೀಕಿ ರಾಮಾಯಣ ಜೊತೆಗೆ ಅಂದ್ರೆ ನಂತರ ಕಾಲದಲ್ಲಿ ಅನೇಕರು ರಾಮಾಯಣವನ್ನ ಬರೆದಿದ್ದಾರೆ. ತಮಿಳಿನಲ್ಲಿ ಕಂಬರಾಮಾಯಣ ಅಂತ, ಹಿಂದಿನಲ್ಲಿ ರಾಮಚರಿತ ಮಾನಸ್ ಅಂತ, ತೆಲುಗಿನಲ್ಲಿಯೂ ಇದೆ. ಹೀಗೆ ಆ ಎಲ್ಲಾ ರಾಮಾಯಣಗಳಲ್ಲಿಯೂ ಈ ವರ್ಷನ್ ಸೇಮ್ ಇದೆ. ಕೆಲವು ಸಣ್ಣ ಸಣ್ಣ ಘಟನೆಗಳಲ್ಲಿ ವ್ಯತ್ಯಾಸಗಳು ಕಾಣಬಹುದು. ಉದಾಹರಣೆಗೆ ವಾಲ್ಮೀಕಿ ರಾಮಾಯಣದಲ್ಲಿ ಶಬರಿ ಪಾತ್ರ ಅಲ್ಲದು ಲಕ್ಷ್ಮಣ ರೇಖೆ ಅನ್ನುವ ಘಟನೆ ಇಲ್ಲ. ಲಕ್ಷ್ಮಣ ರೇಖೆ ಹಾಕೋದು, ಇದನ್ನು ದಾಟಿದ್ರೆ ಅಪಾಯ ಅನ್ನೋದು ಅದೆಲ್ಲ ಮೂಲ ರಾಮಾಯಣದಲ್ಲಿ ಇಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ಹಾಗೆ ಶಬರಿ ಕಥೆನೂ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ, ಪಾತ್ರವೇ ಇಲ್ಲ. ಹೀಗೆ ಸಣ್ಣ ಸಣ್ಣ ವಿಷಯಗಳಲ್ಲಿ ವ್ಯತ್ಯಾಸ ಬರಬಹುದೇ ಹೊರತು ಇರುತ್ತೆ. ಮುಖ್ಯ ಕಥೆಯ ಪ್ರಧಾನ ವಾಹಿನಿ ಏನಿದೆ ಅದರಲ್ಲಿ ಯಾವ ವ್ಯತ್ಯಾಸ ಇಲ್ಲ. ವಾಲ್ಮೀಕಿಗಳು ತಾವು ಆ ಘಟನೆಯಲ್ಲಿ ಭಾಗವಹಿಸಿ, ಅಂದ್ರೆ ರಾಮಾವತಾರದ ಎಲ್ಲಾ ಕಥೆಗಳಲ್ಲಿ ತಾವು ಭಾಗವಹಿಸಿ ಸ್ವತಃ ಒಂದು ಪಾತ್ರರಾಗಿರುವುದರಿಂದ ಉಳಿದ ಎಲ್ಲಾ ರಾಮಾಯಣದ ವರ್ಷನ್ಗಳಿಗಿಂತ ವಾಲ್ಮೀಕಿ ರಾಮಾಯಣ ಬಹಳ ಉತ್ಕೃಷ್ಟವಾದದ್ದು ಅನ್ನೋ ನಿರ್ಣಯಕ್ಕೆ ಬರ್ತಾರೆ. ಕಾವ್ಯದ ದೃಷ್ಟಿಯಿಂದಲೂ ರಾಮಾಯಣ ಉತ್ಕೃಷ್ಟವಾದದ್ದು ಅಂತ ಹೇಳ್ತಾರೆ.
ಈಗ ಈ ಭಾಗವತದಲ್ಲಿ ಶ್ರೀರಾಮನ ಕಥೆ ನೋಡೋದಾದ್ರೆ ಪ್ರಧಾನವಾದ ಕಥೆ ಅದೇ ಇದೆ. ಒಂದು ಸಣ್ಣ ಪುಟ್ಟ ಏನೋ ಒಂದು ವ್ಯತ್ಯಾಸಗಳನ್ನು ನಾವು ನೋಡ್ಬೋದು. ನಾನು ಪ್ರಯತ್ನಪೂರ್ವಕವಾಗಿ ವ್ಯತ್ಯಾಸಗಳ ಮೇಲೆ ಹೆಚ್ಚು ಗಮನ ಕೊಡ್ತೀನಿ, ಹೆಚ್ಚು ನೋಡೋಣ ಅಂತ ಯೋಚನೆ. ಖಟ್ವಾಂಗ ದೀರ್ಘ ಬಾಹುಷಃ ರಘುಸ್ತಸ್ಮಾತ್ ಪೃಥುಶ್ರವಾಃ ಅಜಸ್ತತೋ ಮಹಾರಾಜಸ್ತಸ್ಮಾತ್ ದಶರಥೋऽಭವತ್. ಖಟ್ವಾಂಗನ ನಂತರ ಅವನ ಮಗ ದೀರ್ಘಬಾಹುನ ಮಗ ರಘುವಿನ ಮಗ ಅಜನ ಮಗ ದಶರಥ. ರಘುವಂಶದ ಪ್ರಕಾರ ರಘುವಿನ ತಂದೆ ದಿಲೀಪ. ಬಹುಶಃ ಈ ದೀರ್ಘಬಾಹುವಿಗೆ ದಿಲೀಪ ಅನ್ನೋ ಹೆಸರು ಇನ್ನೊಂದಿರ್ಬೇಕೇನೋ, ಅಥವಾ ದಿಲೀಪನ ಅವನ ಹೆಸರು ಅವನ ಬಾಹುಗಳು ಬಹಳ ದೀರ್ಘವಾಗಿದ್ವು ಅನ್ನೋ ಕಾರಣಕ್ಕೆ, ಚಕ್ರವರ್ತಿ ಲಕ್ಷಣ ಸಂಪನ್ನನಾಗಿದ್ನು ಅನ್ನೋ ಕಾರಣಕ್ಕೆ ಅವನಿಗೆ ದೀರ್ಘಬಾಹು ಅಂತ ಹೆಸರಿಟ್ಟಿದ್ದಾರೇನೋ ನೋಡ್ಬೇಕು. ರಾಮಾಯಣದಲ್ಲಿಯೂ ದಿಲೀಪ ಅಂತಲೇನೆ ಹೆಸರಿದೆ ಅದರಲ್ಲಿ. ಆ ದಶರಥನ ಮಗ ರಾಮ, ಅವನು ಉತ್ಪನ್ನವಾಗೋಕೆ ಅಂದ್ರೆ ಹುಟ್ಟೋಕ್ಕಿಂತ ಮುಂಚೆ ದೇವತೆಗಳೆಲ್ಲರೂ ಸೇರಿಬಿಟ್ಟು ಭೂಲೋಕದಲ್ಲಿ ರಾಕ್ಷಸ ಕಂಟಕ ಹೆಚ್ಚಾಗಿದೆ, ಅದನ್ನು ನಿವಾರಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ಮಹಾವಿಷ್ಣುವಿನಲ್ಲಿ ಕೇಳಿಕೊಂಡಾಗ, ನಾನು ರಾಮನ ಅವತಾರದಲ್ಲಿ ಬರ್ತೇನೆ ಅನ್ನುವಂತಹ ಅಭಯವಚನವನ್ನ ನೀಡಿರುತ್ತಾರೆ. ಜೊತೆಗೆ 4 ರೂಪಗಳನ್ನ ಧರಿಸಿ ಅಂತ ಹೇಳ್ತಾರೆ. ಇದೊಂದು ಅಪರೂಪದ ಘಟನೆ ಅಂತಾನೆ ಹೇಳಬಹುದು. ರಾಮಾಯಣದ ಪ್ರಕಾರ ಮತ್ತು ಭಾಗವತದ ಪ್ರಕಾರ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಇವರು 4 ವಿಷ್ಣುವಿನ ಅವತಾರವೇನೆ. ಭಾಗವತದಲ್ಲಿ ಹೇಳ್ತಾನೆ, ನಾನು 4 ರೂಪಗಳನ್ನು ಧರಿಸಿ ಬರ್ತೇನೆ ಅಂತ ಹೇಳಿ. ರಾಮಾಯಣದಲ್ಲಿ ಸ್ಪಷ್ಟವಾಗಿದೆ. ಮದುವೆಯಾಗಿ ಬಹಳ ವರ್ಷವಾದರೂ ಸಂತಾನ ಇಲ್ಲ ಅನ್ನೋ ಕಾರಣಕ್ಕೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾರೆ. ಋಷ್ಯಶೃಂಗ ಮುನಿಯ ನೇತೃತ್ವದಲ್ಲೇನೆ ಆಗಬೇಕು. ಯಾರ ಋಷ್ಯಶೃಂಗ ಮುನಿ ಅಂತ ಹೇಳಿದ್ರೆ ಅಳಿಯನೆ ದಶರಥನಿಗೆ. ಆ ಸಂದರ್ಭದಲ್ಲಿ ಪೂರ್ಣಾಹುತಿ ಸಂದರ್ಭದಲ್ಲಿ ಯಜ್ಞ ಪುರುಷನು ಬಂದು ಅವರಿಗೆ ಒಂದು ಬಟ್ಟಲು ಪಾಯಸವನ್ನು ಕೊಟ್ಟಿರ್ತಾನೆ. ಆ ಪಾಯಸ ಯಜ್ಞ ಪುರುಷ ದಶರಥನ ಕೈಯಲ್ಲಿ ಕೊಟ್ಟಿರ್ತಾನೆ. ದಶರಥ ಅದನ್ನ ಮಡದಿಗಳಿಗೆ ಹಂಚಬೇಕು. ಆ ಸಂದರ್ಭದಲ್ಲಿ ಸುಮಿತ್ರಾ ಮತ್ತು ಕೌಸಲ್ಯ ಮತ್ತು ಸುಮಿತ್ರಾ ಅಲ್ಲಿರ್ತಾರೆ. ಕೌಸಲ್ಯ ಮತ್ತು ಕೈಕೇಯಿ ಅಲ್ಲಿರ್ತಾರೆ. ಸುಮಿತ್ರ ಆ ಸಂದರ್ಭದಲ್ಲಿ ಇರೋದಿಲ್ಲ. ದಶರಥ ಆ 2 ತನ್ನ ಕೈಯಲ್ಲಿರುವ ಬಟ್ಟಲನ್ನ ಸುಮಿತ್ರಾ ಮತ್ತು ಕೈಕೇಯಿಗೆ ಸಮಾನವಾಗಿ ಅರ್ಧ ಅರ್ಧ ಹಂಚಿ ಕೊಡ್ತಾನೆ. ಕೌಸಲ್ಯ ಮತ್ತು ಕೈಕೇಯರಿಗೆ. ಅಲ್ಲಿ ಆವಾಗ ಅವರಿಬ್ರು ಯೋಚನೆ ಮಾಡ್ತಾರೆ, ಸುಮಿತ್ರೆ ಇದರಿಂದ ವಂಚಿತಲಾಗ್ತಾಳಲ್ಲ ಅನ್ನೋ ಕಾರಣಕ್ಕೆ ಕೌಸಲ್ಯೆಯು ತನ್ನ ಭಾಗದ ಅರ್ಧ ಭಾಗವನ್ನ ಸುಮಿತ್ರೆಗೆ, ಹಾಗೆ ಕೈಕೇಯಿಯು ತನ್ನ ಭಾಗದ ಅರ್ಧ ಭಾಗವನ್ನ ಸುಮಿತ್ರೆಗೆ ಕೊಡುವಂಥವ್ರಾಗ್ತಾರೆ. ಹೀಗಾಗಿ ಕೌಸಲ್ಯ ಆ ಒಂದೇ ಬಟ್ಟಲ ಪಾಯಸನ್ನ 4 ಜನ ಹಂಚಿಕೊಂಡಿರೋದು. ಆದ್ರಿಂದ ಈ 4 ಒಂದೇ ಅವತಾರ ಅನ್ನೋದನ್ನು ನಾನು ನಿಶ್ಚಯಿತೆ. ಕೌಸಲ್ಯೆಯಿಂದ ರಾಮ, ಕೈಕೇಯಿಯಿಂದ ಭರತ, ಅವರು ಒಂದೊಂದೇ ಭಾಗ ಸ್ವೀಕರಿಸಿರ್ತಾರೆ, ಒಬ್ಬೊಬ್ಬನೇ ಮಗ. ಆದರೆ ಸುಮಿತ್ರೆಗೆ ಕೌಸಲ್ಯೆಯಿಂದಲೂ ಮತ್ತು ಕೈಕೇಯಿಯಿಂದಲೂ ಒಂದೊಂದು ಭಾಗ ಬಂದಿರುತ್ತೆ. ಅವಳಿಗೆ 2 ಭಾಗ ಆಯ್ತು. ಆದ್ರಿಂದ ಅವಳಿಗೆ 2 ಮಕ್ಕಳು, ಒಬ್ಬಳು
ಲಕ್ಷ್ಮಣ ಮತ್ತು ಶತ್ರುಘ್ನ. ಕೈಕೇಯಿಯಿಂದ ಬಂದ ಭಾಗದಿಂದ ಲಕ್ಷ್ಮಣ ಹುಟ್ಟಿರ್ತಾನೆ, ಆದ್ರಿಂದ ಲಕ್ಷ್ಮಣ ಯಾವಾಗಲೂ ರಾಮನ ಜೊತೆಗೇನೆ ಇರ್ತಾನೆ. ಸುಮಿ ಕೌಸಲ್ಯದಿಂದ ಬಂದ ಭಾಗದಿಂದ ಲಕ್ಷ್ಮಣ ಹುಟ್ಟಿರ್ತಾನೆ, ಆದ್ರಿಂದ ಅವರಿಬ್ಬರು ರಾಮ ಲಕ್ಷ್ಮಣರು ಜೊತೆಗೆ. ಕೈಕೇಯಿಯಿಂದ ಬಂದ ಪಾಯಸದ ಭಾಗದಿಂದ ಶತ್ರುಘ್ನ ಹುಟ್ಟಿರ್ತಾನೆ, ಆದ್ರಿಂದ ಶತ್ರುಘ್ನ ಭರತನ ಜೊತೆಗೆ ಹೆಚ್ಚು ಇರ್ತಾನೆ. ಒಟ್ಟಾರೆಯಾಗಿ ಅವರು ಈ ನಾಲ್ವರು ವಿಷ್ಣುವಿನ ಅವತಾರ ಅನ್ನೋದನ್ನೇ ರಾಮಾಯಣದಲ್ಲಿ ಹೇಳಿರ್ತಾರೆ. ಇಲ್ಲಿಯೂ ಕೂಡ ದೇವತೆಗಳ ಪ್ರಾರ್ಥನೆ ಮೇರೆಗೆ ಭಗವಂತನಾದಂತಹ ಮಹಾವಿಷ್ಣುವು ನಾನು 4 ರೂಪಗಳಲ್ಲಿ ಅವತರಿಸ್ತೇನೆ ಅಂತ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಎಂಬ ಹೆಸರಿನಿಂದ ದಶರಥನ ಮಕ್ಕಳಾಗಿ ಹುಟ್ಟುತ್ತೇನೆ ಅನ್ನೋ ರೀತಿಯಲ್ಲಿ ಅಭಯ ವಚನವನ್ನು ಕೊಟ್ಟಿರ್ತಾನೆ. ಈ ಪ್ರಕಾರ 4 ಮಹಾವಿಷ್ಣುವೇ ಅನ್ನೋದನ್ನ ನಾವಲ್ಲಿ ಗಮನಿಸಬೇಕು. ಈಗ ಮುಂದೆ ರಾಮಾಯಣದ ಕಥೆಯನ್ನೇ, ರಾಮಾವತಾರದ ಕಥೆಯನ್ನೇ ಮುಂದುವರಿಸ್ತಾರೆ. ಅದಕ್ಕೂ ಪ್ರಾರಂಭದಲ್ಲಿ ರಾಮನ ಇಡೀ ಜೀವನವನ್ನ ಒಂದು ಸಣ್ಣ ಶ್ಲೋಕದಲ್ಲಿ ಪೋಣಿಸಿ, ಸುಂದರವಾದ ಶ್ಲೋಕದಲ್ಲಿ ಪೋಣಿಸಿ, ಇಂತಹ ರಾಮ ನಮ್ಮನ್ನ ಕಾಪಾಡ್ಲಿ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಪರೀಕ್ಷಿತ ಮಹಾರಾಜರು. ಇದರಲ್ಲಿ ಅದು ಶುಕ ಮುನಿಗಳು ರಾಮಾಯಣದ ಪರೀಕ್ಷಿತನ ಪ್ರಶ್ನೆಯ ಮೇರೆಗೆ ರಾಮಾಯಣದ ಕಥೆ ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ಒಂದು ಪ್ರಾರ್ಥನಾ ಶ್ಲೋಕ ರೂಪದಲ್ಲಿ ಹೇಳಿದ್ದಾರೆ. ಗುರ್ವರ್ಥೆ ತ್ಯಕ್ತ ರಾಜ್ಯೋ ವ್ಯಚರದನು ವನಂ ಪದ್ಮಪದ್ಭ್ಯಾಂ ಪ್ರಿಯಾಯಾಹ ಪಾಣಿ ಸ್ಪರ್ಶಾಕ್ಷಮಾಭ್ಯಾಂ ಮೃಜಿತ ಪಥ ರಜೋ ಯೋ ಹರೀಂದ್ರ ಅನುಜಾಭ್ಯಾಂ ವೈರೂಪ್ಯ ಚೂರ್ಣ ಶೂರ್ಪಣಖ್ಯಾ ಪ್ರಿಯ ವಿರಹರುಷಾರೋಪಿತ ಭ್ರೂ ವಿಜೃಂಭಸ್ ತ್ರಸ್ತಾಬ್ಧಿರ್ಬದ್ಧ ಸೇತು ಖಲದವ ದಹನಃ ಕೋಸಲೇಂದ್ರೋವತಾನ್ನಃ. ಈ ಪ್ರಕಾರವಾಗಿರುವಂತಹ ಕೋಸಲೇಂದ್ರನು, ಕೋಸಲ ರಾಜ್ಯದ ರಾಜನು ನಮ್ಮನ್ನ ಅವತಾನ್ನಃ, ನಮ್ಮನ್ನು ಕಾಪಾಡ್ಲಿ. ಎಂಥವನು? ಗುರ್ವರ್ಥೆ ತ್ಯಕ್ತ ರಾಜ್ಯೋ, ತಂದೆಯ ಮಾತನ್ನ ಸುಳ್ಳಾಗಿಸಬಾರದು ಅನ್ನುವ ಕಾರಣದಿಂದ ತ್ಯಕ್ತ ರಾಜ್ಯವನ್ನು ಬಿಟ್ಟಂಥದ್ದು. ವ್ಯಚರದನು ವನಂ ಪದ್ಭ್ಯಾಂ, ಬರೀ ಕಾಲಲ್ಲಿ ಕಾಡಲ್ಲೆಲ್ಲ ಅಡ್ಡಾಡದವನು ಪಾಪ. ಹೇಗಿತ್ತು ಅವನು? ಎಷ್ಟು ಕೋಮಲವಾಗಿದ್ದ ಅಂದ್ರೆ ಅವನು ಪ್ರಿಯಾಯಾಹ ಪಾಣಿಸ್ಪರ್ಶಾಕ್ಷಮಾಭ್ಯಾಂ ರಜಿತ ಪಥ ರುಜೋ, ಅವನು ರಾಮನ ಪಾದಗಳು ಎಷ್ಟು ಕೋಮಲವಾಗಿದ್ದು ಅಂತಂದ್ರೆ ಸೀತೆಯ ಸ್ಪರ್ಶದಿಂದಲೂ ಪಾದಗಳು ಮುದುಡ್ಕೊಂಡು ಹೋಗ್ತವೇನೋ ಅನ್ನುವಷ್ಟು ಕೋಮಲವಾಗಿದ್ದಂತೆ. ಸೀತೆ ಕೋಮಲೆ, ಸ್ತ್ರೀ ಲಕ್ಷ್ಮಿ, ಆದ್ರೂ ಅವಳ ಸ್ಪರ್ಶದಿಂದಲೂ ಅವನ್ ಮುದುಡು ಹೋಗ್ತಾ ಇದ್ವೇನೋ ಅಂತಹ ಕೋಮಲ ಇರುವಂತಹ ಪಾದಗಳು. ರುಜಿತ ಪಥ ರುಜೋ, ಕಲ್ಲು ಮಣ್ಣುಗಳೆಲ್ಲ ಸೇರಿರುವಂತಹ ಇದರಲ್ಲಿ ಅಡ್ಡಾಡ್ಬೇಕಾಯ್ತಲ್ಲ. ಯೋ ಹರೀಂದ್ರಾನುಜಾಭ್ಯಾಂ, ಪಾಪ ಅವ್ರನ್ನ ಅಷ್ಟು ಕೋಮಲವಾಗಿದ್ದಾನೆ ರಾಮ, ಅವನಿಗೆ ಜಾಸ್ತಿ ಕಷ್ಟ ಕೊಡೋದು ಬೇಡ ಅನ್ನೋ ಕಾರಣದಿಂದ ಹರೀಂದ್ರ, ಹರಿ ಅಂದ್ರೆ ಕಪಿ, ಹರೀಂದ್ರ ಅಂದ್ರೆ ಕಪಿಗಳ ರಾಜ ಅಥವಾ ಶ್ರೇಷ್ಠ ಕಪಿ ಹನುಮಂತ ಮತ್ತು ಅನುಜ ಲಕ್ಷ್ಮಣ, ಅವರಿಬ್ಬರ ಒಂದು ಜೊತೆಗೆ ಸೇರ್ಕೊಂಡ್ಬಿಟ್ಟು ಕಾಡೆಲ್ಲ ಅಡ್ಡಾಡ್ಕೊಂಡು ಏನಾಯ್ತು? ವೈರೂಪ್ಯ ಶೂರ್ಪಣಖ್ಯಾಹ, ಶೂರ್ಪನಖಿಗೆ ಮೂಗು ಮತ್ತು ಕಿವಿಯನ್ನ ಕತ್ತರಿಸೋದ್ರ ಮೂಲಕ. ಶೂರ್ಪನಖಿ ಅವಳು ಈ ಸೀತೆಯನ್ನ ಭಕ್ಷಿಸ್ಲಿಕ್ಕೆ ಬಂದಿರ್ತಾಳೆ. ಭಕ್ಷಿಸ್ಲಿಕ್ಕೆ ಬಂದಾಗ ಭಾಗವತದ ಪ್ರಕಾರ ಶೂರ್ಪಣಖಿಯ ಮೂಗನ್ನ ಕತ್ತರಿಸಿದಂತವನು ಶ್ರೀರಾಮ. ರಾಮಾಯಣದಲ್ಲಿ ರಾಮ ಆಜ್ಞೆ ಮಾಡ್ತಾನೆ, ಲಕ್ಷ್ಮಣ ಅದನ್ನ ಆಚರಿಸ್ತಾನೆ, ಕೈಗತಗೊಳಿಸ್ತಾನೆ. ಭಾಗವತದಲ್ಲಿ ರಾಮನೇ ಅವಳ ವಿರೂಪವನ್ನು ಮಾಡ್ತಾರೆ. ಜೊತೆಗೆ ರಾಮಾಯಣದಲ್ಲಿ ಕೇವಲ ಮೂಗನ್ನ ಕತ್ತರಿಸದಿದೆ,
ಭಾಗವತದಲ್ಲಿ ಮೂಗು ಮತ್ತು ಕಿವಿಯನ್ನು ಕತ್ತರಿಸೋದು. ಇಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತವೆ ಅಷ್ಟೇ. ಪ್ರಿಯ ವಿರಹ ದುರುಷ, ಇದರ ಇದರ ಒಂದು ಭಾಗವತದ ಯೋಚನಾ ಲಹರಿ ಹೇಗೆ ಅಂದ್ರೆ, ಶೂರ್ಪನಖಿಯ ಮುಖವನ್ನ ವಿರೂಪ ಮಾಡಿರುವುದರಿಂದಲೇನೆ ಸೀತೆಯ ವಿರಹವಾಯ್ತು ರಾಮನಿಗೆ ಅಂತ ಹೇಳ್ತಾನೆ. ಅಂದ್ರೆ ಶೂರ್ಪನಖಿ ಭಕ್ಷಿಸ್ಲಿಕ್ಕೆ ಬಂದಿದ್ಲು, ಅವಳಿಗೆ ತಕ್ಕ ಶಾಸ್ತಿ ಮಾಡ್ಲಾಯ್ತು. ಅವಳು ಹೋಗಿ ರಾವಣನ ಹತ್ರ ಸೀತೆಯ ಸೌಂದರ್ಯ ವರ್ಣನೆ ಮಾಡಿದಾಗ ರಾವಣನು ಕಾಮಾಂಧನಾಗಿ ಸೀತೆಯನ್ನು ಅಪಹರಿಸ್ಲಿಕ್ಕೆ ಬರ್ತಾನೆ. ಅಪಹರಿಸೋದ್ರಲ್ಲಿ ಯಶಸ್ವಿ ಆಗ್ತಾನೆ ಮಾರೀಚನ ಸಹಾಯದಿಂದ. ಆ ಕಾರಣದಿಂದ ರಾಮನಿಗೆ ವಿರಹ ಉಂಟಾಯ್ತು ಅನ್ನುವಂಥದ್ದು ಭಾಗವತದ ಥಿಂಕಿಂಗ್ ಲೈನ್. ವೈರೂಪ್ಯಾತ್ ಶೂರ್ಪಣಖ್ಯಾಹ, ಶೂರ್ಪನಖಿಯ ಮುಖ ವಿರೂಪ ಮಾಡುವುದರಿಂದಲೇನೆ ಪ್ರಿಯ ವಿರಹ ಋಷ, ಪ್ರಿಯೆಯ ವಿರಹವನ್ನು ಕಂಡುಕೊಂಡ ರಾಮ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಆಮೇಲೆ ಅದರಿಂದ ಸಿಟ್ಟಿಗೆದ್ದು ವಿರಹ ಋಷಾರೋಪಿತ ಭ್ರೂ ವಿಜೃಂಭ, ಆ ಸೀತಾ ವಿಯೋಗದಿಂದ ಅವನು ಕೋಪಾವಿಷ್ಟನಾಗಿ ಹುಬ್ಬುಗಳನ್ನ ಗಂಟು ಹಾಕಿ ತ್ರಸ್ತಾಬ್ಧಿರ್ಬದ್ಧ ಸೇತು, ಸಿಟ್ಟಿನಿಂದ ಸಮುದ್ರದ ಮೇಲೆ ಬದ್ಧ ಸೇತು ಅಂತ ಒಂದೇ ವಾಕ್ಯದಲ್ಲಿ ಹೀಗೆ ಹೇಳಿದ್ರು. ಭಾಗವತದಲ್ಲಿ ಹೇಗಿದೆ, ಮೊದಲು ಶ್ರೀರಾಮನು ಆ ಸಮುದ್ರ ರಾಜನಿಗೆ ದಾರಿ ಮಾಡಿಕೊಡಲು ಪ್ರಾರ್ಥನೆಗಳನ್ನು ಮಾಡ್ತಾನೆ. ಅವಾಗೂ ಸಮುದ್ರ ರಾಜ ಕ್ಯಾರೆ ಅನ್ನೋದಿಲ್ಲ. ಆಮೇಲೆ 3 ದಿವಸ ಉಪವಾಸ ಕೊಡ್ತಾನೆ. ಸಮುದ್ರ ರಾಜ ಬಂದು ಮಾತಾಡ್ಬೇಕು, ನನ್ನ ವಿನಂತಿ ಪುರಸ್ಕರಿಸ್ಬೇಕು ಅಂತ. ಆವಾಗಲೂ ಸಮುದ್ರ ರಾಜ ಏನನ್ನೋದು. ಆದ್ಮೇಲೆ ಯಾವಾಗ ಇವನಿಗೆ ಲಕ್ಷ್ಮಣನಿಂದ ಪ್ರೇರೇಪಿತಗೊಂಡು ರಾಮ ಕುಪಿತನಾಗ್ತಾನೆ, ಬಾಣ ಬಿಡಬೇಕು ಅನ್ನೋಷ್ಟೊತ್ತಿಗೆ ಆವಾಗ ಶರಣಾಗತನಾಗಿ ಸಮುದ್ರನು ಮೇಲ್ಗಡೆ ಬರ್ತಾನೆ. ಭಾಗವತದಲ್ಲಿ ಆ 2 ಹಂತಗಳನ್ನ ಕೈ ಬಿಟ್ಟು ಕುಪಿತನಾಗಿ ಅಂತ ನೇರವಾಗಿ ತಗೊಂಡಿದ್ದ. ಒಟ್ಟಾರೆಯಾಗಿ ಕುಪಿತನಾಗಿ ರಾಮನು ಕುಪಿತನಾದಾಗ ಸಮುದ್ರರಾಜನು ಪುರುಷಾಕೃತಿಯಲ್ಲಿ ಬಂದು ರಾಮನಲ್ಲಿ ಶರಣಾಗತನಾಗಿ ಸೇತುವೆಯನ್ನು ಕಟ್ಟೋದಕ್ಕೆ ಅನುವು ಮಾಡಿ ಕೊಡ್ತಾನೆ. ಆಮೇಲೆ ಸೇತುವೆಯನ್ನು ಕಟ್ಟಿದ ಮೇಲೆ ಖಲದವ ದಹನಃ, ಆ ರಾವಣನನ್ನ ದಹನ ಅಂದ್ರೆ ಸಂಹಾರ ಮಾಡೋದಾಗ್ತದೆ. ಇಂತಹ ರಾಮ ನಮ್ಮನ್ನು ಕಾಪಾಡ್ಲಿ ಅನ್ನುವಂತಹದ್ದು ಒಂದು ಪ್ರಾರ್ಥನಾ ಶ್ಲೋಕ. ಈ ಶ್ಲೋಕದ ಮೂಲಕವೂ ಕೂಡ ಇಡೀ ರಾಮಾಯಣದ ಕಥೆಯನ್ನ ಶುಕಮುನಿಯವರು ಪರೀಕ್ಷಿತ ಮಹಾರಾಜನಿಗೆ ಇಲ್ಲಿ ಹೇಳುವಂತಹದ್ದಾಯ್ತು. ಮುಂದೆ ಇದು ಪ್ರಾರ್ಥನಾ ಶ್ಲೋಕದ ರೂಪದಲ್ಲಿ ಹೇಳಿರೋದ್ರಿಂದ ಕಥೆಯನ್ನ ಮತ್ತು ಮುಂದುವರಿಸ್ತಾರೆ. ರಾಮನ ಕಥೆಯಲ್ಲಿ ಪ್ರಾರಂಭವಾಗುವಂತಹದ್ದು ವಿಶ್ವಾಮಿತ್ರನು ರಾಮ ಲಕ್ಷ್ಮಣರನ್ನ ತನ್ನ ಯಜ್ಞ ಸಂರಕ್ಷಣೆಗೆ ಕರೆದುಕೊಂಡು ಹೋಗುವಂತ. ಆ ಯಜ್ಞದಲ್ಲಿ ಮಾರೀಚ ಮೊದಲಾದ ಅನೇಕ ರಾಕ್ಷಸರನ್ನ ಸಂಹಾರ ಮಾಡಿರುವಂತಹದ್ದು. ಆಮೇಲೆ ವಿಶ್ವಾಮಿತ್ರರ ಮೂಲಕವೇನೆ ಜನಕರಾಜನಲ್ಲಿ ಸ್ವಯಂವರ ಏರ್ಪಟ್ಟದ್ದನ್ನ ಕೇಳಿ ಅಲ್ಲಿ ಹೋಗಿ ಆ ಶಿವಧನಸ್ಸನ್ನ ಭಂಗ ಮಾಡುವಂತಹದ್ದು. ಇಲ್ಲಿ ವರ್ಣನೆ ಕೊಡ್ತಾರೆ, ಆ ಶಿವಧನಸ್ಸು ಸಭೆಗೆ ತಂದು ಇಡೋದಕ್ಕೆ 300 ಜನ ಕ್ಷತ್ರಿಯರು ಎತ್ಕೊಂಡು ಬಂದಿಟ್ಟಿದ್ರು ಅಂತ. ಅಂತಹ ಭಯಂಕರ ಭಾರೀ ಗಾತ್ರದಲ್ಲಿರುವ ತೂಕದಲ್ಲಿರುವ ಆ ಶಿವಧನಸ್ಸನ್ನ ರಾಮ ಎಡಗೈಯಿಂದ ಮೇಲಕ್ಕೆತ್ತಿ ಬಲಗೈಯಿಂದ ಆ ಒಂದು ಚಾಪ ಅಂದ್ರೆ ಅದು ಕಟ್ಟೋ ಹಗ್ಗವನ್ನ ಇನ್ನೊಂದು ತುದಿಗೆ ಕಟ್ಟಬೇಕು ಅಂತ ಹೇಳಿ ಬಿಲ್ಲಿನ ಇನ್ನೊಂದು ಭಾಗನ್ನ ಬಗ್ಗಿಸುವುದರೊಳಗಾಗಿ ರಾಮನು ಹಾಕಿದ ಬಲ ಹೆಚ್ಚಾಗಿ ಶಿವಧನಸ್ಸು ಮುರಿದು ಹೋಗುತ್ತೆ. ಅದು ಶಿವಧನಸ್ಸು ಪರಶುರಾಮರ ಹತ್ರ ನ್ಯಾಸವಾಗಿ ಇಡಲಾಗಿರುತ್ತೆ. ಹಾಗೆ ನೋಡಿದ್ರೆ ಶಿವಪುರಾಣದಲ್ಲಿ ಇದಕ್ಕೆ ಕಥೆ ಹಿನ್ನೆಲೆ ಇದೆ. ಆ ಶಿವಧನಸ್ಸು ರಾಕ್ಷಸರ ಸಂಹಾರಕ್ಕಾಗಿ ಶಿವನು ಬಳಸಿದ್ದು ಅನ್ನೋ ರೀತಿಯಲ್ಲಿ ಬಹಳ ವಿಶಿಷ್ಟವಾಗಿರುವಂತಹದ್ದು. ಅದನ್ನ ರಕ್ಷಣೆಗಾಗಿ
ಅದನ್ನ ಭೂಮಿ ಮೇಲೆ ತಂದವನು ಪರಶುರಾಮ ಅಂತ ಹೇಳ್ತಾರೆ ಕ್ಷತ್ರಿಯ ಸಂಹಾರಕ್ಕಾಗಿ. ಆಮೇಲೆ ಅದರ ರಕ್ಷಣೆ ಜವಾಬ್ದಾರಿ ಅದರ ಎಲ್ಲ ಪರಶುರಾಮನ ಕೊಟ್ಟಿರ್ತಾರೆ. ಅದು ಪರಶುರಾಮ ರಘು ಮಹಾರಾಜನಿಗೆ ಕೊಟ್ಟಿರ್ತಾನೆ. ಹೀಗೆ ರಘು ಮಹಾರಾಜನೋ ಅಜ ಮಹಾರಾಜನೋ ಅವರಿಗೆ ಕೊಟ್ಟಿರ್ತಾನೆ. ಇದು ನೀವು ಯೋಗ್ಯರಿದ್ದೀರಿ, ನಿಮ್ಮಲ್ಲಿರಬೇಕು ಅನ್ನೋ ಕಾರಣದಲ್ಲ. ಇದು ಶಿವಪುರಾಣದಲ್ಲಿ ಬರುವ ಕಥೆ. ಆದರೂ ಅದರ ರಕ್ಷಣೆ ಜವಾಬ್ದಾರಿ ಪರಶುರಾಮನ ಮೇಲೆ ಇರೋದ್ರಿಂದ ಈ ಘಟನೆ ಕೇಳಿ ಪರಶುರಾಮ ಅಲ್ಲಿಗೆ ಬಂದು ಪರಶುರಾಮನ ಜೊತೆಗೆ ಯುದ್ಧವಾಗುತ್ತೆ. ರಾಮಾಯಣದಲ್ಲಿ ಪರಶುರಾಮರ ಜೊತೆಗೆ ಯುದ್ಧ ಇಲ್ಲ. ಶ್ರೀಮದ್ ಭಾಗವತದಲ್ಲಿ ಆ ಯುದ್ಧದ ವರ್ಣನೆ ಇದೆ. ಯುದ್ಧವಾಗಿದ ಮೇಲೆ ಪರಶುರಾಮನಿಗೆ ಇವನು ಯುದ್ಧದಲ್ಲಿ ಕೊಡುವ ಉತ್ತರಗಳನ್ನು, ಅಂದ್ರೆ ಬಾಣದ ಮೂಲಕ ಕೊಡುವ ಉತ್ತರಗಳನ್ನ ಗಮನಿಸಿದ್ರೆ ಯಾವ್ಯಾವ ಅಸ್ತ್ರಗಳಿಗೆ ಯಾವ್ಯಾವ ಪ್ರತ್ಯಸ್ತ್ರಗಳನ್ನು ಇವನು ಹೂಡ್ತಾ ಇದ್ದಾನೆ, ಚಾಕಚಕ್ಯತೆಯನ್ನು, ತನ್ನ ಬಾಣವನ್ನ ಬಿಟ್ಟು ಎದುರುಗಡೆ ಇರೋ ಶತ್ರು ಇನ್ನೊಂದು ಬಾಣವನ್ನು ಹೂಡುವುದರೊಳಗಾಗಿ ಮತ್ತು ಇವನು ಇನ್ನೊಂದು ಬಾಣವನ್ನ ಪ್ರಯೋಗ ಮಾಡ್ತಾ ಇದ್ದಾನಲ್ಲ, ಇವನ ವೇಗ, ಕೌಶಲ್ಯತೆ ಮತ್ತು ಅಸ್ತ್ರಕ್ಕೆ ತಕ್ಕ ಪ್ರತ್ಯಸ್ತ್ರ ಇವೆಲ್ಲವನ್ನು ಗಮನಿಸಿ ಪರಶುರಾಮರಿಗೆ ಅರ್ಥವಾಗುತ್ತೆ ಇವನು ಸಾಧಾರಣ ಮನುಷ್ಯನಲ್ಲ ಅಂತೇಳಿ. ಆವಾಗ ತಮ್ಮ ಇದನ್ನ ನೋಡಿ ದಿವ್ಯ ಚಕ್ಷಸ್ಸಿನಿಂದ ಕಂಡುಕೊಂಡು ಇವನು ಯಾರಿರಬಹುದು ಅಂತ ನೋಡಿದಾಗ ಇದು ವಿಷ್ಣುವಿನ ಅವತಾರ ಅಂತ ಗೊತ್ತಾದಾಗ ಅವನು ಪರಶುರಾಮ ತಾನೇ ಯುದ್ಧವನ್ನ ನಿಲ್ಲಿಸ್ತಾನೆ. ಇದು ಭಾಗವತದಲ್ಲಿ ಬರುವಂತಹ ಕಥೆ. ಹಾಗಾಗಿ ಆ ಯುದ್ಧ ಅಲ್ಲಿಯೇ ನಿಲ್ಲುತ್ತೆ. ಸೀತಾ ಸ್ವಯಂವರವಾಗುತ್ತೆ. ಸೀತೆಯ ಜೊತೆಗೆ ಈ ಭಾಗವತದಲ್ಲಿ ಸೀತಾ ಸ್ವಯಂವರದ ಮಟ್ಟಿಗೆ ಇದೆ ಕಥೆ. ಅವರ ಅಕ್ಕನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು ಅವರೆಲ್ಲರೂ ಇತರ 3 ಜನರಿಗೂ ಮದುವೆ ಆಗಿದ್ದು ಎಲ್ಲ ರಾಮಾಯಣದಲ್ಲಿ ಇದೆ ಕಥೆ. ಆ ಎಲ್ಲ ವಿಚಾರಗಳು ಇಲ್ಲಿ ಇಲ್ಲ. ಈ ರಾಮಾಯಣದಲ್ಲಿ ಸೀತೆಯನ್ನ ಯಾರು ಅನ್ನೋದಾಗೆ ಸ್ಪಷ್ಟವಾಗಿಲ್ಲ. ಭೂಮಿಯಲ್ಲಿ ಸಿಕ್ಕಿದವಳು ಅನ್ನೋವರೆಗೆ ಇದೆ. ಭಾಗವತದಲ್ಲಿ ಲಕ್ಷ್ಮಿಯ ಅವತಾರ ಅನ್ನುವಂತಹ ಮಾತು ಭಾಗವತದಲ್ಲಿ ನಾವು ಸ್ಪಷ್ಟವಾಗಿ ಕಾಣುತ್ತೇವೆ. ಈ ಹಿಂದೆ ಭಾಗವತದಲ್ಲಿ ಏನೇ ಸಮುದ್ರ ಮಥನದ ಸಂದರ್ಭದಲ್ಲಿ ಒಂದು ಶ್ಲೋಕ ಬಂದಿತ್ತು. ಯಾವಾಗ ವಿಷ್ಣು ಭೂಮಿ ಮೇಲೆ ಅವತಾರ ತಾಳಿರ್ತಾನೆಯೋ ಆವಾಗ ಲಕ್ಷ್ಮಿನೂ ಭೂಮಿ ಮೇಲೆ ಬಂದಿರ್ತಾಳೆ ಬೇರೆ ಬೇರೆ ರೂಪದಲ್ಲಿ ಅನ್ನೋ ಒಂದು ಶ್ಲೋಕ ನೆನಪಿಸ್ಕೊಳ್ಬಹುದಿಲ್ಲ. ಹೀಗಾಗಿ ಇಲ್ಲಿ ಸೀತಾಮಾತೆಯ ರೂಪದಲ್ಲಿ ಅವತಾರ ಮಾಡಿರ್ತಾಳೆ ಲಕ್ಷ್ಮೀ ದೇವಿ. ಸ್ವಯಂವರ ಮುಗಿಸ್ಕೊಂಡು ವಿವಾಹವನ್ನ ಮಾಡಿ ಬಂದಾಗ ತಂದೆಯ ಕೊಟ್ಟ ಮಾತಿಗೆ ಇನ್ನೇನು ರಾಮನಿಗೆ ಪಟ್ಟಾಭಿಷೇಕವಾಗಬೇಕು. ಆ ಸಂದರ್ಭದಲ್ಲಿ ತಂದೆ ಯಾವುದೋ ಕಾಲದಲ್ಲಿ ಕೈಕೇಯಿಗೆ ಕೊಟ್ಟ ಮಾತನ್ನ ತಪ್ಪಬಾರದು ಅನ್ನೋ ಕಾರಣಕ್ಕಾಗಿ ಅವಳ ಹಠದಂತೆ ಇವನು ವನವಾಸಕ್ಕೆ ಹೋಗೋದಕ್ಕೆ ತಯಾರಾಗ್ತಾನೆ. ಇವನ್ ಜೊತೆಗೆ ಸೀತೆಯೂ ಹೊರಡ್ತಾಳೆ. ಈಗಾಗಲೇ ಹೇಳದಂತೆ ಕೌಸಲ್ಯದಿಂದ ಪಾಯಸ ಸುಮಿತ್ರೆಗೆ ಬಂದಿದ್ದು ಅನ್ನೋ ಕಾರಣದಿಂದ ಆ ಪಾಯಸದಿಂದ ಹುಟ್ಟಿರುವಂತಹ ಲಕ್ಷ್ಮಣ ಯಾವಾಗಲೂ ರಾಮನನ್ನೇ ಅನುಸರಿಸ್ತಾ ಹೋಗ್ತಾನೆ. ಹೀಗೆ ಅವರು ಅರಣ್ಯಕ್ಕೆ ಹೋಗುವಂತವ್ರು ಆಗ್ತಾರೆ. ರಾಮಾಯಣದಲ್ಲಿ ರಾಮನನ್ನ ಯಾವ ಕಾಲಕ್ಕೂ ಇವನೊಬ್ಬನು ಅವತಾರಿ ಪುರುಷನು ಅನ್ನುವಂತಹ ವರ್ಣನೆ ಸಿಗೋದಿಲ್ಲ ನಮಗೆ. ಸಾಮಾನ್ಯ ಕ್ಷತ್ರಿಯ, ಎಲ್ಲಾ ಕ್ಷತ್ರಿಯರು ಹೇಗೆ ಆ ಕ್ಷತ್ರಿಯ, ಆದ್ರೆ ಇವನಲ್ಲಿ ಕೆಲವು ಉತ್ಕೃಷ್ಟ ಗುಣಗಳಿದ್ದಾವೆ. ಶ್ರೇಷ್ಠವಾದ ಕ್ಷತ್ರಿಯ ಅನ್ನುವಂತಹ ವರ್ಣನೆ ಇದೆ. ಧರ್ಮದ ಮಾರ್ಗದಲ್ಲಿ ನಡೆಯುವಂತವನು, ಒಳ್ಳೆಯ ಜ್ಞಾನಿಯು, ಪರಾಕ್ರಮಿಯು ಅಂತೆಲ್ಲ ವರ್ಣನೆ ಇದೆ. ಆದ್ರೆ ವಿಷ್ಣುವಿನ ಅವತಾರ ಅನ್ನುವಂತಹದ್ದು ಎಲ್ಲಿಯೂ ಬರೋದಿಲ್ಲ ರಾಮಾಯಣದಲ್ಲಿ. ಆದರೆ ಭಾಗವತದಲ್ಲಿ ಹೆಜ್ಜೆ ಹೆಜ್ಜೆಗೂ ಇದು ವಿಷ್ಣುವಿನ ಅವತಾರ ಅನ್ನುವಂಥದ್ದು ತೋರಿಸ್ಕೊಡ್ತಾರೆ. ಯಾಕಂದ್ರೆ ಭಾಗವತದ ಉದ್ದೇಶವೇ ಅದೇ ತಾನೆ, ಭಗವಂತನ ಲೀಲಾವತಾರಗಳನ್ನು ಹೇಳಬೇಕು ಅನ್ನುವಂಥದ್ದು ಅವತಾರ. ಆದ್ರಿಂದ ಅವನು ಅರಣ್ಯ ಬಿಟ್ಟು, ಕಾಡು ಬಿಟ್ಟು ಅರಣ್ಯ ಸೇರುವಾಗ ಒಂದು ಸುಂದರ ಶ್ಲೋಕ ಬರ್ತದೆ. ರಾಮನಿಗೆ
ರಾಜ್ಯದ ಆಡಳಿತದ ಮೇಲೆ, ರಾಜ್ಯದ ಮೇಲೆ ಯಾವುದೇ ಆಸಕ್ತಿ ಇಲ್ವೇನೋ ಅನ್ನೋ ಮಟ್ಟದಲ್ಲಿ ಒಂದೇ ಕ್ಷಣದಲ್ಲಿ ಬಿಟ್ಟು ಬರ್ತಾನೆ ಅನ್ನೋ ಮಾತು ಹೇಳಿ ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಇಡೀ ಭೂಮಂಡಲವೇ ಅವನದ್ದಾಗಿರುವಾಗ ಈ ರಾಜ್ಯ ಯಾವ ಲೆಕ್ಕ ಅನ್ನೋ ಒಂದು ಮಾತನ್ನು ಹೇಳಿರ್ತಾರೆ ಭಾಗವತದಲ್ಲಿ. ಹಲವಾರು ವರ್ಷಗಳ ಕಾಡಿನಲ್ಲಿ ಕಳೆದ ಮೇಲೆ ಒಂದು ಸಂದರ್ಭದಲ್ಲಿ ಒಬ್ಬ ಶೂರ್ಪಣಖ ಎನ್ನುವಂತಹ ರಾಕ್ಷಸಿ ಸೀತೆಯನ್ನ ಭಕ್ಷಿಸಲಿಕ್ಕೆ ಬಂದಾಗ ರಾಮನು ಅವಳ ಕಿವಿ ಮೂಗುಗಳನ್ನು ಕತ್ತರಿಸಿ ಅವಳನ್ನು ವಿರೂಪಗೊಳಿಸಿ ಅವಳನ್ನು ಸಂಹಾರ ಮಾಡದೆ ಹಾಗೆ ಯಾಕೆ ಕಿವಿಯನ್ನು ಕತ್ತರಿಸಿದ, ಕಿವಿ ಮೂಗು ಇಷ್ಟೇ ಕತ್ತರಿಸಿದ ಅಂತ ಹೇಳಿದ್ರೆ ಸ್ತ್ರೀಗೆ ಹತ್ಯೆ ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಮತ್ತು ಅವಳು ಮಾಡಿರೋ ಅಪರಾಧಕ್ಕೆ ತಕ್ಕ ಶಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅವಳಿಗೆ ವಿರೂಪವನ್ನು ಮಾಡಿ ಕಳಿಸಿರುವಂತಹದ್ದು, ಸ್ತ್ರೀ ಹತ್ಯೆ ಮಾಡಿಕೊಡುದು ಅನ್ನೋ ಕಾರಣದಲ್ಲಿ. ಅವಳು ಸ್ವಂತ ಅಣ್ಣಂದಿರಾಗಿರುವಂತಹ ಖರ, ದೂಷಣ, ತ್ರಿಶರ ಅವ್ರ ಜೊತೆಗೆ ಸೈನ್ಯ ಕಟ್ಕೊಂಡು ಬರ್ತಾಳೆ. ಅದರಲ್ಲಿಯೂ ರಾಮನ ಜೊತೆಗೆ ಯುದ್ಧ ಆಗುತ್ತದೆ. ಆ ಯುದ್ಧದಲ್ಲಿ ಅವರೆಲ್ಲರೂ ಹೆಚ್ಚು ಕಡಿಮೆ ಹತಪ್ರಾಯರಾಗ್ತಾರೆ. ಇದು ಹೀಗ್ ಬಿಟ್ರೆ ಇವ್ರ ಕಡೆಯಿಂದ ಆಗೋದಿಲ್ಲ ಅಂತ ಗೊತ್ತಾದಾಗ ರಾವಣನ ಹತ್ರ ಹೋಗಿ ಶೂರ್ಪಣಖಿಗೆ ಸ್ವಂತ ಅಣ್ಣಂದರಾದ ಖರದೂಷಣರು ಸಹಾಯ ಅಥವಾ ಅವರಿಂದ ಆಗೋದಿಲ್ಲ ರಾಮನನ್ನು ಗೆಲ್ಲೋದು ಅಂತಾದಾಗ ಅವಾಗ ಅವಳು ರಾವಣನ ಹತ್ರ ಹೋಗ್ತಾಳೆ. ಹೋಗಿ ನೇರವಾಗಿ ಯುದ್ಧಕ್ಕೆ ಬಾ ಅಂತ ನನ್ಗೋಸ್ಕರ ನೀನ್ ಯುದ್ಧ ಆಡು ಅಂತ ಹೇಳಿದ್ರೆ ಕೇಳ್ತಾನೋ ಇಲ್ಲೋ ಅನ್ನೋ ಕಾರಣದಿಂದ ಸೀತೆಯ ಸೌಂದರ್ಯವನ್ನು ವರ್ಣನೆ ಮಾಡಿ ಸೀತೆಯ ಬಗ್ಗೆ ಮನಸ್ಸಿನಲ್ಲಿ, ರಾವಣನ ಮನಸ್ಸಿನಲ್ಲಿ ಆಸೆ ಹುಟ್ಟಿಸಿ ಆಮೇಲೆ ಇಂತಿಂತಲ್ಲಿದ್ದಾರೆ, ನನಗೆ ಹೀಗ್ ಮಾಡಿದ್ದಾರೆ, ರೂಪ ವಿರೂಪ ಮಾಡಿದ್ದಾರೆ ಅಂತೆಲ್ಲ ಹೇಳ್ತ. ಆಗ ಅವನು ರಾವಣ ಮಾಯಾವಿ ಜಿಂಕೆಯ ರೂಪ ಧರಿಸುವಂತಹ ಮಾರೀಚ ಅವನ ಮೂಲಕ ಅಲ್ಲಿಗೆ ಹೋಗಿ ಆ ಜಿಂಕೆಯ ಮೇಲೆ ಸೀತೆಗೆ ಆಸೆ ಬರುವಂತೆ ಗಮನಿಸಿ ಇದರಲ್ಲಿ ಸುಭಾಷಿತ ಕವಿ ಹೇಳ್ತಾನೆ, ವಿಧಿ ಅನ್ನೋದು ಎಲ್ಲಕ್ಕಿಂತ ಶ್ರೇಷ್ಠವಾಗಿರುತ್ತೆ, ಇದು ದೇವತೆಗಳನ್ನು ಅಡ್ಡಾಡಿಸುತ್ತೆ ಅಂತ. ಆ ಶ್ಲೋಕ ಪೂರ್ತಿ ನೆನಪಿಗಿಲ್ಲ. ಅಸಂಭವಂ ಹೇಮ ಮೃಗಸ್ಯ ಜನ್ಮ. ಸೀತೆ ಅಂತಹ ಲಕ್ಷಣವಂತಿ ಆಗಿದ್ಲು, ಸೌಂದರ್ಯವತಿ ಆಗಿದ್ಲು, ರಾಮನ ಮಡದಿಯಾಗಿದ್ಲು, ತಾಯಿ ಮನೆಯಿಂದಲೂ ಕ್ಷತ್ರಿಯದವಳೆ, ಅಂದ್ರೆ ರಾಜ್ಯಾಡಳಿತ ಎಲ್ಲ ಹೇಗೆ ನಡೀತಿ ಎಲ್ಲ ಬಲ್ಲವಳಾಗಿದ್ಲು. ಅವಳಿಗೆ ಬಂಗಾರದ ಜಿಂಕೆ ಹುಟ್ಟೋದಿಲ್ಲ ಅನ್ನುವಂತಹ ಸಾಮಾನ್ಯ ತಿಳುವಳಿಕೆ ಇರಲಿಲ್ವೇ ಅಂತ ಕವಿ ಕೇಳ್ತಾನೆ. ಕೇಳಿ ಸೀತೆ ಹಾಗೆ ಕೇಳಿದ್ಲು, ಏನೋ ಆಸೆ ಪಟ್ಲು, ಸ್ತ್ರೀ ಬುದ್ಧಿ ಅಂತ ಮರೆತರು. ರಾಮನಿಗೆ ತಿಳಿಬಿಡ್ವೆ, ರಾಮನ ಅವಳಿಗೆ ತಿಳಿ ಹೇಳಲಿಕ್ಕೆ ಆಗ್ಲಿಲ್ವೇ ಅಂತ ಪ್ರಶ್ನೆ ಕೇಳಿ ಆಮೇಲೆ ಹೇಳ್ತಾನೆ, ವಿಧಿ ಎಲ್ಲರನ್ನೂ ಆಟವಾಡಿಸುತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತಾನೆ. ಪ್ರಾಯೋ ಪುಂಸಾಂ ಪ್ರಾಯೋ ಹಿ ಬುದ್ಧಿ ಪುಂಸಾಂ ಮಲಿನೀಭವಂತಿ ಅಂತ. ವಿಧಿ ಪ್ರಾರಬ್ಧವಾದಾಗ ಎಂತಹ ಪುರುಷನಾಗಿದ್ರು ಅವನ ಬುದ್ಧಿ ಮಂಕಾಗುತ್ತೆ ಅನ್ನೋ ಅರ್ಥದಲ್ಲಿ ಆ ಶ್ಲೋಕ ಹೇಳ್ತಾರೆ. ಹಾಗಾಗಿ ಅವನು ರಾಮ ಅದ್ರ ಬೆನ್ನಟ್ಟಿ ದೂರ ಹೋಗ್ತಾನೆ. ಬಹಳ ಹೊತ್ತು ಬಾರದೆ ಇದ್ದದನ್ನು ನೋಡ್ಬಿಟ್ಟು ಲಕ್ಷ್ಮಣ ಹೋಗ್ತಾನೆ. ಇಲ್ಲಿ ಮತ್ತೆ ಪುನಃ ಭಾಗವತದಲ್ಲಿಯೂ ಕೂಡ ಲಕ್ಷ್ಮಣ ರೇಖೆಯ ಪ್ರಸ್ತಾವ ಇಲ್ಲ. ಆಮೇಲೆ ಆ ರಾಮ ಜಿಂಕೆಯನ್ನು ಸಂಹಾರ ಆಗತ್ತೆ, ಅದನ್ನು ಹೊತ್ಕೊಂಡು ಬರಬೇಕು ಅನ್ನೋಷ್ಟೊತ್ತಿಗೆ ಈ ಕಡೆ ರಾವಣ ಕುಟೀರವನ್ನ ಪ್ರವೇಶಿಸಿ ಸೀತೆಯನ್ನ ಅಪಹರಿಸಿಕೊಂಡು ಹೋಗ್ತಾನೆ. ಅದಕ್ಕೆ ಬರುವಂತಹ ಸಂದರ್ಭದಲ್ಲಿ ಆ ಜಟಾಯುವಿನ ಘಟನೆ ಇದೆ, ಇದರಲ್ಲಿ ವರ್ಣನೆ ಇದೆ. ಆ ಜಟಾಯು ನೋಡಿ ತಕ್ಕ ಪ್ರಯತ್ನ ಮಾಡ್ತಾನೆ ನಿಲ್ಲಿಸೋದಕ್ಕೆ, ವಯಸ್ಸಾಗಿರುತ್ತೆ, ಆಗೋದಿಲ್ಲ. ಆದ್ರೂ ರಾಮನಿಗೆ ಈ ದಿಕ್ಕು ಹೇಳಬೇಕು ಅನ್ನೋ ಕಾರಣದಿಂದ ಪ್ರಾಣ ಹಿಡಿದುಕೊಂಡು ನಿಂತಿರ್ತಾನೆ. ನಂತರ ರಾಮ ಸೀತೆಯನ್ನ ಅರಸ್ಕೊಂಡು ಹೋಗ್ತಾ ಬಂದಿರುವಾಗ ಮಧ್ಯದಲ್ಲಿ ಜಟಾಯು ಕಾಣಿಸಿ ಜಟಾಯುವಿನ ಮೂಲಕ ಆ ವಿಷಯವನ್ನು ತಿಳಿದುಕೊಂಡು ಅವನಿಗೆ ಸ್ವತಃ ರಾಮನ ಸಂಸ್ಕಾರವನ್ನು ಮಾಡ್ತಾನೆ.
ಅಲ್ಲಿಂದ ಕಬಂಧ ಅನ್ನುವಂತಹ ರಾಕ್ಷಸನ ಸಂಹಾರವಾಗತ್ತೆ ಆ ಅರಣ್ಯದಲ್ಲಿಯೇನೆ. ಆಮೇಲೆ ಸುಗ್ರೀವನ ಜೊತೆಗೆ ಮಿತ್ರರಾಗ್ತಾರೆ. ಸುಗ್ರೀವನ ಜೊತೆಗೆ ಮಿತ್ರರಾಗುವಾಗ ವಾಲಿಯ ಒಂದು ಸಂಹಾರವೂ ನಡೆಯುತ್ತೆ. ಸುಗ್ರೀವನ ಒಂದು ಕಂಡೀಷನ್ ಆಗಿರುತ್ತೆ, ನನ್ನ ಸೈನ್ಯ ನಿನಗೆ ಬೇಕು ಅಂದ್ರೆ ನೀನು ವಾಲಿಯನ್ನ ಸಂಹರಿಸಬೇಕು ಅನ್ನೋ ರೀತಿಯಲ್ಲಿ. ಅದರ ಅದೇ ಸಂದರ್ಭದಲ್ಲಿ ಹನುಮಂತನ ದರ್ಶನವೂ ಆಗತ್ತೆ ಪರಸ್ಪರ. ಇದು ನಾವು ಆ, ಅನೇಕ ವಿದ್ವಾಂಸರು ಒಂದು ಗಮನಿಸಿರುವಂತಹ ವಿಷಯ ಏನು ಅಂದ್ರೆ, ಈ ತ್ರಿಮೂರ್ತಿಗಳು ಯಾರೇ ಭೂಮಿ ಮೇಲೆ ಬಂದ್ರೆ ಅವತಾರ ತಾಳಿದ್ರೆ ಉಳಿದ ಇಬ್ರು ಯಾವುದೋ ರೂಪದಿಂದ ಆ ಭಗವಂತನ ಮನುಷ್ಯ ರೂಪದಲ್ಲಿ ದರ್ಶನ ಮಾಡೋದಕ್ಕೆ ಬರ್ತಾರೆ ಅನ್ನುವಂಥದ್ದು. ಹಾಗೆ ಇಲ್ಲಿ ರಾಮಾವತಾರದಲ್ಲಿ ಶಿವನು ಹನುಮಂತನ ರೂಪದಲ್ಲಿ ಬರ್ತಾನೆ ಅನ್ನೋ ಮಾತನ್ನು ನಾವು ನೋಡ್ತೀವಿ. ಆ ಹನುಮಂತನ ಸಹಾಯದಿಂದ ವಾನರ ಸೈನ್ಯವನ್ನ ಇಟ್ಕೊಂಡು ಸುಗ್ರೀವನ ನೇತೃತ್ವದಲ್ಲಿ ಮತ್ತು ಆ ಜಟಾಯು ಹೇಳಿದ ಮಾರ್ಗದಲ್ಲಿ ಹೋದಾಗ ಸಮುದ್ರ ದಂಡೆಗೆ ಬಂದು ಹನುಮಂತನ ಒಂದು ಮುಂಚೆನೆ ಹೋಗಿ ಸಮುದ್ರೋಲ್ಲಂಘನ ಮಾಡಿ ಸೀತೆಯ ಇರುವಿಕೆಯನ್ನ ಖಾತರಿಪಡಿಸಿಕೊಂಡು ಬಂದು, ಆಮೇಲೆ ಇಷ್ಟು ಜನ ಸೈನ್ಯ ಸಮುದ್ರವನ್ನ ಹಾಗೇನೆ ದಾಟ್ಲಿಕ್ಕೆ ಆಗೋದಿಲ್ಲ ಅಂತ ಯೋಚನೆ ಮಾಡಿ ಅಲ್ಲಿ ಸೇತು ಕಟ್ಟಬೇಕು ಅನ್ನುವಂತಹದ್ದೊಂದು ನಿರ್ಣಯ ತೆಗೆದುಕೊಳ್ತಾರೆ. ಆ ನಿರ್ಣಯದ ಮೂಲಕ ಸಮುದ್ರದಲ್ಲಿ ನಿಲ್ಲಬೇಕು ಹೇಗೆ ಸೇತು ಅಂತ ಹೇಳಿ ಮುಂಚೆ ರಾಮ ಆ ಸಮುದ್ರ ರಾಜನ ಕುರಿತು ಪ್ರಾರ್ಥನೆ ಮಾಡ್ತೇನೆ, ನನಗೆ ಹೀಗೆ ಅವಶ್ಯಕತೆ, ನನ್ನ ಸೈನ್ಯ ತೆಗೆದುಕೊಂಡು ಹೋಗ್ಬೇಕು, ಅದಕ್ಕೆ ನನಗೆ ದಾರಿ ಮಾಡಿಕೊಡು ಅಂತೇಳಿ. ಸಮುದ್ರ ರಾಜ ಏನ್ ಕೇಳೋದಿಲ್ಲ. ಆಮೇಲೆ 3 ದಿವಸ ಉಪವಾಸ ಕೊಡ್ತಾನೆ ಸಮುದ್ರನ ರಾಜನನ್ನ ಮೆಚ್ಚಿಸ್ಲಿಕ್ಕೆ. ಅದರಿಂದ ಏನ್ ಪ್ರಯೋಜನ ಆಗೋದಿಲ್ಲ. ಇದನ್ನೆಲ್ಲ ಗಮನಿಸಿದಂತ ಲಕ್ಷ್ಮಣ ಕೋಪಾವೇಶನಾಗಿ ಇವರಿಗೆ ಬಾಯಿ ಮಾತಲ್ಲಿ ಒಳ್ಳೆಯ ಪ್ರಾರ್ಥನಾ ವಚನಗಳಿಂದ ಇವರು ಕೇಳುವಂತರಲ್ಲ, ಇವರಿಗೆ ಯುದ್ಧಕ್ಕೇನೆ ಆಹ್ವಾನ ಮಾಡಬೇಕು ಅಂತ ಹೇಳಿದಾಗ ತಮ್ಮನ ಮಾತಿಗೆ ಬೆಲೆ ಕೊಟ್ಟು ರಾಮ ಯುದ್ಧಕ್ಕೆ ತಯಾರಾಗ್ತಾನೆ. ಬಾಣ ಹೂಡಿರ್ತಾನೆ. ಆವಾಗ ಸಮುದ್ರ ರಾಜ ಪುರುಷಾಕೃತಿಯನ್ನು ಧರಿಸಿ ಬಂದು ರಾಮನಿಗೆ ಶರಣಾಗತನಾಗಿ, ಸಮುದ್ರದ ಮೇಲೆ ನೀನು ದಾಟಿಕೊಂಡು ಹೋಗೋದಕ್ಕೆ ನಾನು ಅನುವು ಮಾಡಿಕೊಡ್ತೇನೆ ಅಂತ ಹೇಳಿ ಸೇತುವನ್ನು ಕಟ್ಟೋದಕ್ಕೆ ಸಹಕಾರಿಯಾಗ್ತಾರೆ. ಇಲ್ಲಿಗೆ ಈ ಕಥೆಯ ಈ ಅಧ್ಯಾಯದ ಭಾಗ ಅನ್ನುವಂಥದ್ದು ಮುಗಿಯುತ್ತೆ. ಮುಂದೆ ರಾವಣ ಮಹಾನನ ಸೀತಾಯನ್ನು ತೆಗೆದುಕೊಂಡು ಬರೋದು ಮತ್ತು ರಾಮನ ಕೆಲವು ಗುಣಗಳು ಎಲ್ಲವೂ ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ. ಅದನ್ನು ನಾವು ನಾಳೆ ದಿವಸ ಮುಂದುವರ್ಸೋಣ ಅಂತ ಹೇಳ್ತಾ, ಈ ರಾಮಾವತಾರದ ಅನೇಕ ವರ್ಷನ್ಗಳು ಕಥೆಗಳು ಇದ್ರೂನು ಹೆಚ್ಚು ಕಡಿಮೆ ಪ್ರಧಾನ ಕಥೆ ಒಂದೇ ಆಗಿರುತ್ತೆ ಅನ್ನೋದನ್ನ ನಾವು ನೆನಪಲ್ಲಿಟ್ಟು, ರಾಮಾಯಣದಲ್ಲಿ ರಾಮನನ್ನ ಒಬ್ಬ ಕ್ಷತ್ರಿಯ ರಾಜ, ಆದರ್ಶ ಉತ್ಕೃಷ್ಟ ಶ್ರೇಷ್ಠ ರಾಜ, ಮಹಾಬಲಶಾಲಿ ಪರಾಕ್ರಮಿ ರಾಜ ಅಂತ ಚಿತ್ರಣ ಕಂಡ್ರೆ, ಭಾಗವತದಲ್ಲಿ ರಾಮನನ್ನ ಪುರಾಣ ಪುರುಷ ಅಥವಾ ಮಹಾವಿಷ್ಣುವಿನ ಅವತಾರ ಅನ್ನೋದನ್ನ ಮೇಲಿನ ಮೇಲೆ ತೋರಿಸ್ಕೊಡಲಾಗಿದೆ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರೋದನ್ನು ನಾವು ಗಮನಿಸಬಹುದು. ಇಲ್ಲಿಗೆ ಇವತ್ತಿನ ಪಾಠ ಮುಗಿಸೋಣ. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ಗುರು